ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ನಿನ್ನೆ ದಿವಸ ಅತ್ಯಂತ ಅದ್ದೂರಿಯಾಗಿ ಇವತ್ತೇನು ನಮ್ಮ ಕ್ರೀಡಾ ಜ್ಯೋತಿಯನ್ನ ಪವಿತ್ರ ಕ್ಷೇತ್ರ ಆದ ಕೂಡಲ ಸಂಗಮನಾಥನಿಂದ ದರ್ಶನವನ್ನು ಪಡೆದು ಅನ್ನ ಬಸವಣ್ಣನವರ ಐಕ್ಯ ಮಂಟಪದ ಒಂದು ದರ್ಶನವನ್ನು ಪಡೆದು ಕ್ರೀಡಾ ಜ್ಯೋತಿಯನ್ನು ನಾವು ಹುನಗುಂದ ಮಾರ್ಗವಾಗಿ ಇಳಕಲ್ ತಲುಪಿ ಹುನಗುಂದಲ್ಲಿ ಮತ್ತು ಇಳಕಲಲ್ಲಿ ಬೃಹತ್ ಏನು ಕ್ರೀಡಾ ಜ್ಯೋತಿಯ ಒಂದು ಮೆರವಣಿಗೆ, ಅದರ ಜೊತೆಗೆ ನಮ್ಮ ನಾಡಿನ ಹೆಸರಾಂತ ಚಲನಚಿತ್ರ ನಟರಾದಂತಹ ಡಾಲಿ ಧನಂಜಯ್, ರಾಗಿಣಿ ತ್ರಿವೇದಿ ಹಾಗೂ ಸಪ್ತಮಿ ಗೌಡ ಮತ್ತು ಅಂಜಲಿ ಅವರು ಈ ಒಂದು ಕ್ರೀಡಾ ಜ್ಯೋತಿಯ ಯಾತ್ರೆಯಲ್ಲಿ ಭಾಗವಹಿಸಿ ನಿನ್ನೆ ಇಳಕಲ್ನಲ್ಲಿ ಬಹಳ ಅದ್ದೂರಿಯಾಗಿ ಹಿಂದೆಂದೆಂದೂ ಆಗದಂತ ಒಂದು ಮೆರವಣಿಗೆ ಇವತ್ತು ಈ ಸೀಸನ್ IPL ಸೀಸನ್ 8ರ ಒಂದು ಕ್ರೀಡಾ ಜ್ಯೋತಿ ಮೆರವಣಿಗೆ ಇವತ್ತು ಆಗಿದೆ ಅನ್ನೋ ಮಾತನ್ನ ಬಹಳ ಸಂತೋಷದಿಂದ ಹಂಚಿಕೊಳ್ಳಕ್ ಬಯಸ್ತೇನೆ. ಮತ್ತು ಅದರ ಜೊತೆಗೆ ಬಹಳ ಅದ್ದೂರಿಯಾದ ಒಂದು ಕಾರ್ಯಕ್ರಮವನ್ನ ಶ್ರೀ ವಿಜಯಮಾಂತೇಶ್ ವಿದ್ಯಾವರ್ತಕ ಸಂಘದ ಇವತ್ತು ಒಂದು ವೀರಮಣಿ ಕ್ರೀಡಾಂಗಣದಲ್ಲಿ ಇವತ್ತು ಬಹಳ ಅದ್ದೂರಿಯಾಗಿ ನಾವು ಒಂದು ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜಿಸಿದ್ವಿ. ಬಹುತೇಕ 15-20 ಸಾವಿರ ಜನ ಈ ಹುನಗುಂದ ಮತ ಕ್ಷೇತ್ರದ ಕ್ರೀಡಾಭಿಮಾನಿಗಳು, ಕ್ರೀಡಾ ಪ್ರೋತ್ಸಾಹಕರು ಮತ್ತು ಕಲಾವಿದರು ಇವತ್ತು ಭಾಗವಹಿಸಿ ಅಲ್ಲಿ ಬಂದಂತ ನಮ್ಮ ಎಲ್ಲ ಚಲನಚಿತ್ರ ನಟರ ಜೊತೆಗೆ ನಮ್ಮ ನಾಡಿನ ಹೆಸರಾಂತ ಗಾಯಕ ಯುವಕ ಏನು ಬಾಳು ಬೆಳಗುಂದಿಯವರು ಮತ್ತು ಮೈಲಾರಿಯವರು ಮತ್ತು ಅನೇಕ ತಂಡಗಳು ನಮ್ಮ ರಾಜ್ ಇವೆಂಟ್ಸ್ ಅವರ ಅಡಿಯಲ್ಲಿ ನಡೆದಿರುವಂತ ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾದ ವೇದಿಕೆಯನ್ನ ಮತ್ತು ವ್ಯವಸ್ಥಿತವಾದ ಎಲ್ಲ ಕಾರ್ಯಕ್ರಮಗಳನ್ನ ಬಹುತೇಕ ಇತಿಹಾಸ ಪುಟಗಳಲ್ಲಿ ಬರೆದಿಡುವಂತಹ ದಿನ ಅಂದ್ರೂ ಕೂಡ ತಪ್ಪ ಹಾಕಿಲ್ಲ. ಯಾಕಂದ್ರೆ ಇಳಕಲ್ ಇತಿಹಾಸದಲ್ಲಿ ಇಂತಹ ಒಂದು ಅದ್ದೂರಿಯಾದ ರಸಮಂಜರಿ ಮತ್ತು ಒಂದು ಕ್ರೀಡಾಕೂಟದ ಉದ್ಘಾಟನೆ ಇವತ್ತು ಜರುಗಿದ್ದು ಇವತ್ತು ಬಹಳ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಹುನಗುಂದ ಸ್ಪೋರ್ಟ್ಸ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ನಮ್ಮ ಉಪಾಧ್ಯಕ್ಷರಾದಂತಹ ನಮ್ಮ ನಿವೃತ್ತ ಪ್ರಾಧ್ಯಾಪಕರು ಹಿರಿಯರಾದಂತಹ ಶಿವಾನಂದ ಮುಚ್ಚಗಂಡಿ ಅವರು ಮತ್ತು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಮಾಲತೇಶ್ ನರಗುಂದ್ ಅವರು ಮತ್ತು ನಮ್ಮ ಇನ್ನೋರ್ವ ಲಿಂಗವಂತ ಕಾಯಕ ಬ್ಯಾಂಕಿನ ಅಧ್ಯಕ್ಷರಾದಂತಹ ವಿಶ್ವನಾಥ್ ಪಾಟೀಲ್ ಅವರು ಮತ್ತು ಅನೇಕ ನಮ್ಮ ಯುವಕರು ಏನು ನಮ್ಮ ಸುರೇಶ್ ಜಂಗ್ಲಿ ಆಗಿರ್ಬೋದು, ನಮ್ಮ ಬೆಂಗಳೂರಿನಿಂದ ಆಗಮಿಸಿರುವಂತಹ ಸ್ನೇಹಿತರಾದಂತಹ ಮನು ಅವರು, ರಾಜಶೇಖರ್ ಗೌಡ ಅವರು ಮತ್ತು ಅನೇಕ ಜನ ನಮ್ಮ ರಾಜ್ ಇವೆಂಟ್ಸಿನ ಸಿದ್ದರಾಜ್ ಅವರ ತಂಡ ಬಳಗ ಬಹಳ ಅದ್ದೂರಿಯಾಗಿ ಒಂದು ಲೈಟಿಂಗ್ ಅನ್ನ ಆ ಕಾರ್ಯಕ್ರಮ ನೋಡಿದವರಿಗೆ ಗೊತ್ತು. ಯಾಕಂದ್ರೆ ಅದನ್ನ ಎಷ್ಟು ವರ್ಣನೆ ಮಾಡಿದ್ರು ಕೂಡ ಕಡಿಮೆ. ಅದರಲ್ಲಿ ಮುಖ್ಯವಾಗಿ ನನ್ನ ಪತ್ನಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇವತ್ತು ಭಾಗವಹಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಅದರ ಜೊತೆಗೆ ಅನೇಕ ನಮ್ಮ ಎಲ್ಲ ತಂಡದ 14 ತಂಡದ ಮಾಲೀಕರು ಮತ್ತು ಎಲ್ಲ ಕ್ರೀಡಾಪಟುಗಳು ಬಹಳ ಶಿಸ್ತುಬದ್ಧವಾಗಿ ಆ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ಯಶಸ್ವಿ ಮಾಡಿದ್ರು. ಇದು ನಿಜವಾಗ್ಲೂ ಇವತ್ತು ಇಂಥ ಕ್ರೀಡಾ ಕೂಟವನ್ನ ಆಯೋಜಿಸಕ್ಕ ಒಬ್ಬ ಯಾವುದೇ ವ್ಯಕ್ತಿ ಅದಕ್ಕೆ ಮುಂದಾಳತ್ವವನ್ನು ತೆಗೆದುಕೊಂಡಾಗ, ಆ ರೀತಿ ಜನರು ಸ್ಪಂದಿಸಿದಾಗ, ಆ ರೀತಿ ಕ್ರೀಡಾಪಟುಗಳು, ಕ್ರೀಡಾ ಪ್ರೋತ್ಸಾಹಕರು, ಅಭಿಮಾನಿಗಳು ಬಂದ್ರೆ ನಮ್ಗೆ ಇನ್ನೂ ಒಂದು ಶಕ್ತಿ ಬಂದಂತಾಗತ್ತೆ. ನಿನ್ನೆ ಆ ಜನಸಾಗರ ನೋಡಿ, ಕ್ರೀಡಾಪಟುಗಳನ್ನು ನೋಡಿ ಇವತ್ತು ನಿಜವಾಗ್ಲೂ ನಾವು ಯಾರು ಖುಷಿ ಪಟ್ಟರು ಗೊತ್ತಿಲ್ಲ, ಆದ್ರೆ ನನ್ನಂತ ಖುಷಿ ಪಟ್ಟವರು ಯಾರು ಇಲ್ಲ. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಮನಸ್ಸಿನಿಂದ ಇವತ್ತು ನೃತ್ಯವನ್ನ ಮಾಡಿದ್ವಿ. ನಾನು, ನನ್ನ ಪತ್ನಿ ವೀಣಾ ಕಾಶ್ಯಪ್ನವರು, ನನ್ನ ಮಗಳು ಕೂಡ ಸಮೀಕ್ಷಾ ಕಾಶ್ಯಪ್ನವರು ಕೂಡ ನೃತ್ಯವನ್ನ ಮಾಡಿ ಎಲ್ಲರೂ ಬಹಳ ಸಂತೋಷದಿಂದ ಆ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ್ವಿ. ಇವತ್ತು ನಮ್ಮ ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ಇವತ್ತು ಪ್ರಥಮ ಒಂದು ಏನು ಮ್ಯಾಚ್ ಪ್ರಾರಂಭ. ಇವತ್ತು ನಾಡಗೀತೆ, ಇವತ್ತು ನಮ್ಮ ರಾಷ್ಟ್ರಗೀತೆಯೊಂದಿಗೆ ನಾವೆಲ್ಲ ನಮ್ಮ 2 ತಂಡಗಳು NSV ಚಾಲೆಂಜರ್ಸ್ ಮತ್ತು ಸಾಯಿರಾಮ್ ತಂಡದ ಮೊದಲೇ ಪಂದ್ಯಾವಳಿಯನ್ನ ಇವತ್ತು ನಾವು ಉದ್ಘಾಟನೆಗೊಳಿಸಿದ್ದೇವೆ. ಈ ಒಂದು ಏನು 35 ದಿನಗಳ ಕಾಲ ನಡೆಯುವಂತಹ ಈ ಕ್ರೀಡಾಕೂಟ ಯಶಸ್ವಿ ಆಗ್ಲಿ. ನಾನು ಎಲ್ಲ ನಮ್ಮ ಯುವಕರಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ, ಕ್ರೀಡಾ ಅಭಿಮಾನಿಗಳಿಗೆ ತಾವೆಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿ ಇವತ್ತು ತಾವೆಲ್ಲ ಶಾಂತಿ ಒಂದು ಗೌರವದಿಂದ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡಬೇಕು. ಮತ್ತು ಪ್ರತಿ ದಿವಸ ಎಲ್ಲರಿಗೂ ಕೂಡ ನಾವು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ವಿ. ತಾವೆಲ್ಲರೂ ಇಲ್ಲಿ ಸಂತಸ ಪಟ್ಟು ಈ ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ
ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಈ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.